ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್. ಐ ಆಮ್ Manjunath CV, and in today's session I'll be presenting the topic measures of dispersion. Adರಲ್ಲಿ we will discuss in detail about what is the meaning of mean deviation and how do we calculate mean deviation in different cases such as individual series, discrete series and continuous series from mean, median and mode. So this is a part of chapter 4, measures of dispersion and skewness of the paper quantitative analysis 1 for BCom program. ಸೊ ಇವತ್ತಿನ ಸೆಷನಲ್ಲಿ ಚರ್ಚೆ ಮಾಡೋದು ಮೀನಿಂಗ್ ಆಫ್ ಮೀನ್ ಡಿವಿಯೇಷನ್ ಮತ್ತು ಮೀನ್ ಡಿವಿಯೇಷನನ್ನು ಮೀನಿಂದ ಹೇಗೆ ಕಂಪ್ಯೂಟ್ ಮಾಡಬೇಕು, ಮೀಡಿಯನ್ನಿಂದ ಹೇಗೆ ಕಂಪ್ಯೂಟ್ ಮಾಡಬೇಕು ಮತ್ತು ಮೋಡಿಂದ ಯಾವ ರೀತಿ ನಾವು ಮೀನ್ ಡಿವಿಯೇಷನನ್ನು ಕಂಪ್ಯೂಟ್ ಮಾಡಬೇಕು. ಈ ಮೂರು ಸೀರೀಸಲ್ಲಿ ಮೀನು, ಮೀಡಿಯನ್ ಮತ್ತು ಮೋಡನ್ನು ಮೀನ್ ಡಿವಿಯೇಷನಲ್ಲಿ ಕಂಪ್ಯೂಟ್ ಮಾಡಬೇಕಾದ್ರೆ ಅದರಲ್ಲಿ ನಮಗೆ 3 ಡಿಫ್ರೆಂಟ್ ಸೀರೀಸ್ ಬರುತ್ತೆ. ಒಂದು ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್. ಸೊ ಬಿಫೋರ್ ಪ್ರೊಸೀಡಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಪ್ರೀವಿಯಸ್ ಸೆಷನಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂದರೆ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಕ್ವಾರ್ಟೈಲ್ ಡಿವಿಯೇಷನ್. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನು? ಸೊ ಕ್ವಾರ್ಟೈಲ್ ಡಿವಿಯೇಷನಲ್ಲಿ ನಾವು ಯಾವ ರೀತಿ ಫಾರ್ಮುಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ ದ ಕೇಸ್ ಆಫ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಯಸ್ ಸೀರೀಸ್. ಸೊ ಲೆಟ್ ಅಸ್ ಫರ್ದರ್ ಪ್ರೊಸೀಡ್ ವಿತ್ ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್. ಈ ಸೆಷನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮೀನ್ ಡಿವಿಯೇಷನ್ ಅಂದರೆ ಏನು ಮತ್ತು ಮೀನ್ ಡಿವಿಯೇಷನನ್ನು ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ಕಂಪ್ಯೂಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಮಾಡ್ಬೋದು, ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಕಂಡುಹಿಡಿಬೋದು ಮತ್ತು ಮೀನ್ ಡಿವಿಯೇಷನ್ ಫ್ರಮ್ ಮೋಡ್ ಸಹ ಕಂಡುಹಿಡ್ಬೋದು. ಈ 3 ಡಿಫ್ರೆಂಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡಿ ನಾವು ಮೀನ್ ಡಿವಿಯೇಷನನ್ನು ಕಂಡುಹಿಡಿಬೋದು. ಫರ್ದರ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ಗೆ ಬಂದಾಗ ಅಲ್ಲಿ ನಮಗೆ ಇಂಡಿವಿಜುವಲ್ ಸೀರೀಸಲ್ಲಿ ಕ್ಯಾಲ್ಕುಲೇಷನ್ ಹೇಗೆ, ಡಿಸ್ಕ್ರೀಟ್ ಸೀರೀಸಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಮತ್ತು ಕಂಟಿನ್ಯೂಸ್ ಸೀರೀಸಲ್ಲಿ ಕ್ಯಾಲ್ಕುಲೇಷನ್ ಯಾವ ರೀತಿ ಅಂತ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಮೀನಲ್ಲಿ 3 ಡಿಫ್ರೆಂಟ್ ಸೀರೀಸ್: ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್. ನೆಕ್ಸ್ಟ್ ಸೆಕೆಂಡ್, ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್. ಸೊ ಮೀಡಿಯನ್ನಿಂದ ಮಾಡಬೇಕಾದ್ರೆ ನೆಕ್ಸ್ಟ್ ನಮಗೆ ಇಂಡಿವಿಜುವಲ್ ಸೀರೀಸ್ ಬರುತ್ತೆ, ಡಿಸ್ಕ್ರೀಟ್ ಸೀರೀಸ್ ಬರುತ್ತೆ ಮತ್ತು ಕಂಟಿನ್ಯೂಯಸ್ ಸೀರೀಸ್ ಬರುತ್ತೆ. ಸೊ ಈ 3 ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಮೀನ್ ಡಿವಿಯೇಷನನ್ನು ಕಂಪ್ಯೂಟ್ ಮಾಡ್ಕೋಬೇಕು. ಮತ್ತು ಲಾಸ್ಟ್ ಒನ್, ಮೀನ್ ಡಿವಿಯೇಷನ್ ಫ್ರಮ್ ಮೋಡ್. ಹೌ ಡು ವಿ ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಇನ್ ದ ಕೇಸ್ ಆಫ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಯಸ್ ಸೀರೀಸ್. ಸೊ ಇವೆಲ್ಲವನ್ನು ಡಿಸ್ಕಸ್ ಮಾಡೋದು ಈ ಸೆಷನ್ನಿನ ಉದ್ದೇಶವಾಗಿರುತ್ತದೆ ಮತ್ತು ಇದನ್ನು ವಿದ್ಯಾರ್ಥಿಗಳಾದ ತಾವು ತಿಳ್ಕೋಬಹುದು. ಸೊ ಬಿಫೋರ್ ಪ್ರೊಸೀಡಿಂಗ್, ಮೀನ್ ಡಿವಿಯೇಷನ್ ಅಂದರೆ ಏನು? ಸೊ ಮೀನ್ ಡಿವಿಯೇಷನ್ ಇಸ್ ದಿ ಆವರೇಜ್ ಅಮೌಂಟ್ ಆಫ್ ವೇರಿಯೇಷನ್ಸ್ ಆಫ್ ಐಟಮ್ಸ್ ಇನ್ ಅ ಡಿಸ್ಟ್ರಿಬ್ಯೂಷನ್ ಫ್ರಮ್ ಐದರ್ ದ ಮೀನ್ ನಂಬರ್ 1 ಆರ್ ದ ಮೀಡಿಯನ್ ಸೆಕೆಂಡ್ ಅಥವಾ ಮೀನ್ ಡಿವಿಯೇಷನ್ ಫ್ರಮ್ ಮೋಡ್. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಇಗ್ನೋರ್ ದ ಸೈನ್ಸ್ ಆಫ್ ದಿ ಡಿವಿಯೇಷನ್ಸ್. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನಲ್ಲಿ ಮತ್ತು ಕ್ವಾರ್ಟೈಲ್ ಡಿವಿಯೇಷನ್ನಲ್ಲಿ ನಾವು ಯಾವುದೇ ರೀತಿ ಸೈನ್ಸನ್ನು ಇಗ್ನೋರ್ ಮಾಡೋದಿಲ್ಲ. ಆದರೆ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನಾದರೂ ನೆಗೆಟಿವ್ ಸೈನ್ಸ್ ಬಂದ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಇಗ್ನೋರ್ ದಿ ನೆಗೆಟಿವ್ ಸೈನ್ಸ್. ಸೊ ಮೀನ್ ಡಿವಿಯೇಷನ್ ಇಸ್ ಕನ್ಸರ್ನ್ಡ್ ದಿ ಎಕ್ಸ್ಟೆಂಟ್ ಟು ವಿಚ್ ದ ವ್ಯಾಲ್ಯೂಸ್ ಆರ್ ಡಿಸ್ಪರ್ಸ್ಡ್, ಅಂದರೆ ವ್ಯಾಲ್ಯೂಸ್ ಆರ್ ಸ್ಕ್ಯಾಟರ್ಡ್ ಅಬೌಟ್ ದ ಮೀನ್ or the median or the mode. Mean deviation is also known as the first moment of dispersion. Mean deviation ಇನ್ನೊಂದು ಹೆಸರು first moment of dispersion. ಸೊ ಈಗ ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್ ಈಗಾಗಲೇ ಚರ್ಚೆ ಮಾಡಿದ್ದೀನಿ ನಾನು. ಮೀನಿಂದ ಹೇಗೆ ಮಾಡಬೇಕು, ಮೀಡಿಯನ್ನಿಂದ ಹೇಗೆ ಮಾಡಬೇಕು ಮತ್ತು ಮೋಡಿಂದ ಮೀನ್ ಡಿವಿಯೇಷನ್ ಹೇಗೆ ಕಂಡುಹಿಡಬೇಕು ಮತ್ತು ಯಾವ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ ಬರುತ್ತೆ, ಲೈಕ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಯಸ್ ಸೀರೀಸ್. ಸೊ ಈಗ ಲೆಟ್ ಅಸ್ ಗೋ ಟು ದಿ ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಮೀನ್ ಇನ್ ದಿ ಕೇಸ್ ಆಫ್ ಇಂಡಿವಿಜುವಲ್ ಸೀರೀಸ್. ಸೊ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೋಬೇಕು ಅಂತ ವಿ ಹ್ಯಾವ್ ಗಿವನ್ ಇಟ್ ಇನ್ ದ ಫಾರ್ಮ್ ಆಫ್ ಡಿಫರೆಂಟ್ ಸ್ಟೆಪ್ಸ್. ಸೊ ಇಲ್ಲಿ ನಮಗೆ ಓವರಾಲ್ 3 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ ನಂಬರ್ 1, ಫೈಂಡ್ ಔಟ್ ಆ್ಯನ್ ಆವ್ರೇಜ್, ದಟ್ ಈಸ್ ಐದರ್ ಮೀನ್, ಮೀಡಿಯನ್ ಆರ್ ಮೋಡ್. ಸೆಕೆಂಡ್ ಸ್ಟೆಪ್, ಫೈಂಡ್ ಔಟ್ ದ ಡಿವಿಯೇಷನ್ ಆಫ್ ಈಚ್ ವ್ಯಾಲ್ಯೂ ಅಥವಾ ಈಚ್ ಸೈಜ್ ಆಫ್ ಐಟಮ್ ಫ್ರಮ್ ದಿ ಆವ್ರೇಜ್
ಸೆಲೆಕ್ಟೆಡ್. ಇಲ್ಲಿ ಗಮನ ಇಟ್ಕೋಬೇಕಾಗಿರೋದು ಸೈನ್ಸನ್ನು ವಿ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್, ಅಂದರೆ ಸೈನ್ಸನ್ನು ಇಗ್ನೋರ್ ಮಾಡಬೇಕು. ಉದಾಹರಣೆಗೆ ಎಕ್ಸ್ ಮೈನಸ್ ಮೀನ್, ಎಕ್ಸ್ 25 ಇರುತ್ತೆ ಅಂದ್ಕೊಳ್ಳಿ, ಮೀನ್ ಬಂದು 45 ಇರುತ್ತೆ ಅಂದ್ಕೊಳ್ಳಿ, 25 ಮೈನಸ್ 45 ರಿಸಲ್ಟಿಂಗ್ ಫಿಗರ್ ಇಸ್ ಮೈನಸ್ 20. ಸೊ ಇಲ್ಲಿ ಆ ಮೈನಸ್ ಅನ್ನೋ ಸೈನ್ನ ಇಗ್ನೋರ್ ಮಾಡಬೇಕು. ಸೊ ಈ ಸಿಂಬಲ್ ಫಾರ್ ದಿ ಸಿಂಬಲ್ ಫಾರ್ ಇಗ್ನೋರಿಂಗ್ ದ ಸೈನ್ ಇಸ್ ಕಾಲ್ಡ್ ಆಸ್ ಮಾಡ್ಯೂಲ್ ಡಿ. ಡಿ ಅಂತ ಬರೋದು ಆ ಕಡೆ ಈ ಕಡೆ ಒಂದು ಲೈನನ್ನು ಎಳಿತೀವಿ, ಇದನ್ನು ನಾವು ಪ್ರೊನೌನ್ಸ್ ಮಾಡೋದು ಮಾಡ್ಯೂಲ್ ಡಿ. ಸೊ ಮಾಡ್ಯೂಲ್ ಡಿ ಇದೆ ಅಂತಂದರೆ ಅದರ ಅರ್ಥ ನಾವು ಸೈನ್ಸನ್ನು ಇಗ್ನೋರ್ ಮಾಡಿದ್ದೀವಿ ಅಂತ. ಸ್ಟೆಪ್ ನಂಬರ್ 3, ಆ್ಯಡ್ ಅಪ್ ದ ಡಿವಿಯೇಷನ್ಸ್ ಆ್ಯಂಡ್ ಡಿವೈಡ್ ದಿ ಸಮ್ ಆಫ್ ಡಿವಿಯೇಷನ್ಸ್ ಬೈ ದಿ ನಂಬರ್ ಆಫ್ ಐಟಮ್ಸ್. ಎಲ್ಲ ಡಿವಿಯೇಷನ್ಸ್ ಆ್ಯಡ್ ಮಾಡ್ತೀವಿ ಮತ್ತು ಡಿವೈಡೆಡ್ ಬೈ ದಿ ನಂಬರ್ ಆಫ್ ಐಟಮ್ಸ್. So the formula for mean deviation is equal to sigma modulus d divided by n, where md is equal to mean deviation, sigma modulus d is equal to sum of the deviations from the average ignoring the signs, and n represents the number of items. ಇಷ್ಟೊತ್ತು ನೋಡಿದ್ದು in case of individual series. ಈಗ let us find out in the case of discrete and continuous series. Step number 1, find out an average that is either mean or median. ಅಲ್ಲೂ ಸಹ ಸೇಮ್ ಇತ್ತು, ಇಲ್ಲೂ ಸಹ ಸ್ಟೆಪ್ ನಂಬರ್ 1 ಸೇಮ್ ಇದೆ. ಸೆಕೆಂಡ್ ಸ್ಟೆಪ್, ಫೈಂಡ್ ಔಟ್ ದ ಡಿವಿಯೇಷನ್ ಆಫ್ ಈಚ್ ವ್ಯಾಲ್ಯೂ ಆರ್ ಸೈಜ್ ಆಫ್ ಐಟಮ್ ಫ್ರಮ್ ದಿ ಆವ್ರೇಜ್ ಸೆಲೆಕ್ಟೆಡ್. ಅಲ್ಲೂ ಇದೇ ಸ್ಟೆಪ್ ಇತ್ತು. ಮಾಡ್ಯುಲಸ್ ಡಿ ಅಂತ ಬಂದ ತಕ್ಷಣ ನಾವು ಎಲ್ಲ ನೆಗೆಟಿವ್ ಸೈನ್ಸನ್ನು ಇಗ್ನೋರ್ ಮಾಡ್ತೀವಿ. ಇಲ್ಲಿ ಸ್ಟೆಪ್ ನಂಬರ್ 3 ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮಲ್ಟಿಪ್ಲೈ ದ ಡಿವಿಯೇಷನ್ ಆಫ್ ಈಚ್ ಸೈಜ್ ಬೈ ಇಟ್ಸ್ ಫ್ರೀಕ್ವೆನ್ಸಿ. ಅದೇ ಇಂಡಿವಿಜುವಲ್ ಸೀರೀಸ್ಗೆ ಬಂದಾಗ ನಾವು ಡಿವಿಯೇಷನ್ಸ್ನ ಆ್ಯಡ್ ಮಾಡಿ ವಿ ಡಿವೈಡೆಡ್ ಬೈ ದಿ ಸಮ್ ಆಫ್ ಡಿವಿಯೇಷನ್ಸ್ ಅಲ್ವಾ, ಬೈ ದಿ ನಂಬರ್ ಆಫ್ ಐಟಮ್ಸ್. ಆದರೆ ಡಿಸ್ಕ್ರೀಟ್ ಸೀರೀಸ್ ಇನ್ ಕಂಟಿನ್ಯೂಸ್ ಸೀರೀಸ್ಗೆ ವಿ ಮಲ್ಟಿಪ್ಲೈ ದಿ ಡಿವಿಯೇಷನ್ ಆಫ್ ಈಚ್ ಸೈಜ್ ಬೈ ಇಟ್ಸ್ ಫ್ರೀಕ್ವೆನ್ಸಿ. ಫೈನಲಿ ಸ್ಟೆಪ್ ನಂಬರ್ 4, ಆ್ಯಡ್ ಅಪ್ ದ ಪ್ರಾಡಕ್ಟ್ಸ್ ಆಫ್ sigma frequency modulus d and divide the sum of the products by the total frequency. So formula ಹೇಳುತ್ತೆ mean deviation is equal to sigma f into modulus d ಅಥವಾ module d divided by n. So ಇಂಡಿವಿಜುವಲ್ ಸೀರೀಸ್ಗೂ ಡಿಸ್ಕ್ರೀಟ್ ಸೀರೀಸ್ಗೂ ಫಾರ್ಮುಲಾದಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ಅಲ್ಲಿ ಸಿಗ್ಮಾ ಮಾಡ್ಯೂಲ್ ಡಿ ಇತ್ತು ಇಂಡಿವಿಜುವಲ್ ಸೀರೀಸಲ್ಲಿ. ಡಿಸ್ಕ್ರೀಟ್ ಸೀರೀಸಲ್ಲಿ ಮತ್ತು ಕಂಟಿನ್ಯೂಸ್ ಸೀರೀಸಲ್ಲಿ ಇಲ್ಲಿ ಸಿಗ್ಮಾ ಎಫ್ ಇಂಟು ಮಾಡ್ಯೂಲ್ ಡಿ ಅಂತ ಕೊಡ್ತೀವಿ. ಕಾರಣ ಏನಪ್ಪ ಅಂದರೆ ಎಫ್ ಅಂದರೆ ಇಲ್ಲಿ ನಾವು ಫ್ರೀಕ್ವೆನ್ಸಿನ ಕನ್ಸಿಡ್ರೇಷನ್ ತಗೊತೀವಿ ಇನ್ ದಿ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್. ಇಂಡಿವಿಜುವಲ್ ಸೀರೀಸಲ್ಲಿ ಎನ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಐಟಮ್ಸ್, ಆದರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು ದ ಫ್ರೀಕ್ವೆನ್ಸಿ ಟೋಟಲ್. ಸೊ ಲೆಟ್ ಅಸ್ ಫೈಂಡ್ ಔಟ್ ಹೌ ಟು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್. ಇಷ್ಟೊತ್ತು ನೋಡೋದು ಮೀನಿಂದ, ಈಗ ಮೀಡಿಯನ್ನಿಂದ ನೋಡ್ತೀವಿ. ಸೊ ಮೀನ್ ಡಿವಿಯೇಷನ್ ಫಾರ್ಮುಲಾ ರಿಮೈನ್ಸ್ ದಿ ಸೇಮ್, ಸಿಗ್ಮಾ ಮಾಡ್ಯೂಲ್ ಡಿ ಡಿವೈಡೆಡ್ ಬೈ ಎನ್. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್, ದಿಸ್ ಇಸ್ ಎ ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್, relative measure of mean deviation, which is equal to mean deviation divided by median. ಒಂದು ವೇಳೆ ನಾವೇನಾದರೂ ಮೀನಿಂದ ಮೀನ್ ಡಿವಿಯೇಷನ್ ಮಾಡಿದರೆ ಆವಾಗ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ಆದರೆ ಇಲ್ಲಿ ನಾವು ಮೀಡಿಯನ್ನಿಂದ ಮಾಡ್ತಾ ಇರೋದ್ರಿಂದ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀಡಿಯನ್. ಒಂದು ವೇಳೆ ಮೋಡಿಂದ ಏನಾದರೂ ಮೀನ್ ಡಿವಿಯೇಷನ್ ಕಂಡುಹಿಡಿದ್ರೆ ಆಗ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೋಡ್. ಸೊ ಇಂಡಿವಿಜುವಲ್ ಸೀರೀಸ್ ಆಯಿತು. ನೆಕ್ಸ್ಟು ಡಿಸ್ಕ್ರೀಟ್ ಸೀರೀಸು, ಇಲ್ಲೂ ಸಹ ಮೀನ್ ಡಿವಿಯೇಷನ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಮಾಡ್ಯೂಲ್ ಡಿ ಡಿವೈಡೆಡ್ ಬೈ ಎನ್. ಅಗೇನ್ ಎನ್ ಇಸ್ ದಿ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಕಮಿಂಗ್ ಟು ಕಂಟಿನ್ಯೂಸ್ ಸೀರೀಸ್, ಇಲ್ಲಿ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ ಎಕ್ಸ್ ಅಂತ ಇದೆ. ಎಫ್ ಡಿ ಎಕ್ಸ್ ಅಂದಾಗ ವಿ ವಿಲ್ ಕನ್ಸಿಡರ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವೆಲ್ಸ್. ಅಷ್ಟೇ ವ್ಯತ್ಯಾಸ ಬಿಟ್ಟರೆ ರೆಸ್ಟ್ ಎವ್ರಿಥಿಂಗ್ ರಿಮೈನ್ಸ್ ದಿ ಸೇಮ್. ಸೊ ಮೀನ್ ಡಿವಿಯೇಷನ್ ಇಸ್ ಅನ್ ಅಬ್ಸಲ್ಯೂಟ್ ಮೆಜರ್ ಆಫ್ ಡಿವಿಯೇಷನ್, absolute measure of dispersion, whereas coefficient of mean deviation is a relative measure of dispersion. So coefficient of mean deviation already discussed ಮಾಡಿದ್ವಿ. ನಾವು ಮೀನಿಂದ ಕಂಡಿಡಿದಾಗ coefficient of MD is equal to mean deviation divided by mean. ಅದೇ ಮೀನ್ ಡಿವಿಯೇಷನ್ ಮೀಡಿಯನ್ನಿಂದ ಕಂಡುಹಿಡಿದ್ರೆ ಆವಾಗ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀಡಿಯನ್.
ಸೊ ಸ್ನೇಹಿತರೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಟುಡೇಸ್ ಸೆಷನ್. ನಾವೇನೇನು ಚರ್ಚೆ ಮಾಡಿದ್ದೀವಿ ಅಂದರೆ ಮೀನ್ ಡಿವಿಯೇಷನ್ ಅಂದರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಮೀನ್ ಡಿವಿಯೇಷನ್. ನೆಕ್ಸ್ಟ್, ಮೀನ್ ಡಿವಿಯೇಷನ್ 3 ಡಿಫ್ರೆಂಟ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಿಂದ ಕಂಡುಹಿಡಿಬೋದು. ಒಂದು ಮೀನ್ ಡಿವಿಯೇಷನ್ ಫ್ರಮ್ ಮೀನ್, ಎರಡನೇದು ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್, ಮತ್ತು ಮೂರನೇದು ಮೀನ್ ಡಿವಿಯೇಷನ್ ಫ್ರಮ್ ಮೋಡ್. ಸೊ ಇಲ್ಲಿ 3 ಸೀರೀಸಿಂದ 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಿಂದ ನಾವು ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾಸ್ ಮೇ ಚೇಂಜ್ ಫಾರ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್. ಆ ಸೀರೀಸನ್ನು ಸಹ ವಿ ಹ್ಯಾವ್ ಡಿಸ್ಕಸ್ಡ್. Now let us look at a few multiple choice questions. Question number 1, mean deviation is dash measure of dispersion. ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ, ಮೀನ್ ಡಿವಿಯೇಷನ್ ಇಸ್ ಆನ್ ಅಬ್ಸಲ್ಯೂಟ್ ಮೆಜರ್ ಆಫ್ dispersion. ಹಾಗಾಗಿ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ, absolute measure of dispersion. Second question, coefficient of mean deviation is dash measure of dispersion. It means it is a relative measure of dispersion. ಹಾಗಾಗಿ ದಿ ರೈಟ್ ಆನ್ಸರ್ ಇಸ್ number A, point number A, relative measure of dispersion. ಮತ್ತು mean deviation can be calculated from the different measures of central tendency, that is mean, median and dash. ನಮಗೆ ಗೊತ್ತು ಸೆಂಟ್ರಲ್ ಟೆಂಡೆನ್ಸಿಲಿ ಇರೋದು 3 ಮೇಜರ್ ಮೆಷರ್ಸು, ಒಂದು ಮೀನು, ಮೀಡಿಯನ್ ಮತ್ತೊಂದು ಮೋಡ್. ಹಾಗಾಗಿ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ ಸಿ, ಮೋಡ್. ಸೊ ಈ ಸೆಷನಲ್ಲಿ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್, ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ಸ್. ಥ್ಯಾಂಕ್ ಯು.